ಹರಿ ಓಂ ವೀಕ್ಷಕರೇ, ಪ್ರತಿದಿನ 3 ಎಕ್ಸಸೈಸ್ ನಮ್ಮ ದೇಹದಲ್ಲಿ ತುಂಬಿರುವಂಥ ಫ್ಯಾಟನ್ನು ಕರಗಿಸಿಕೊಳ್ಳಲು 30 ಡೇಸ್ ಚಾಲೆಂಜಿನ 10ನೇ ದಿನದ ವಿಡಿಯೋದಲ್ಲಿ ನಾವು 3 ಸರಳವಾದ ಎಕ್ಸಸೈಸನ್ನು ಬ್ಲಾಕನ್ನು ಯೂಸ್ ಮಾಡಿಕೊಂಡು ಅಭ್ಯಾಸ ಮಾಡೋಣ. ಈ 3 ಎಕ್ಸಸೈಸನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಲೋವರ್ ಬೆಲ್ಲಿ, ಅಪ್ಪರ್ ಬೆಲ್ಲಿ, ಹೊಟ್ಟೆಯ ಕೆಳಭಾಗ ಮತ್ತು ಹೊಟ್ಟೆಯ ಮೇಲ್ಭಾಗದಲ್ಲಿ ತುಂಬಿರುವಂಥ ಫ್ಯಾಟನ್ನು ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬದಿಯಲ್ಲಿ ಕಾಣಿಸ್ತಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂಥ ವಿಡಿಯೋಗಳನ್ನು ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು. ಬನ್ನಿ ವೀಕ್ಷಕರೇ, ಈಗ ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡೋಣ. ಮೊದಲನೇ ಎಕ್ಸಸೈಸನ್ನು ಅಭ್ಯಾಸ ಮಾಡಲು 2 ಬ್ಲಾಕನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಹಾಗೆ ನಿಮ್ಮ 2 ಕಾಲನ್ನು 2 ಬ್ಲಾಕಿನ ಮಧ್ಯದಲ್ಲಿರಿಸಿ. ಈಗ ಎಲ್ಬೋ ಸಪೋರ್ಟನ್ನು ತೆಗೆದುಕೊಳ್ತಾ ಹಿಂದಕ್ಕೆ ಚಾಚಿ ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೊದಲು 2 ಕಾಲುಗಳನ್ನು ಮೇಲಕ್ಕೆತ್ತಿ, ಹಾಗೆ ಎಕ್ಸೇಲ್ ಮಾಡ್ತಾ 2 ಕಾಲುಗಳನ್ನ ಸ್ಪ್ರೆಡ್ ಮಾಡಿ ಕೆಳಗಡೆ ಇಳಿಸಿ. ಮತ್ತೆ ಇನ್ಹೇಲ್ ಮಾಡ್ತಾ 2 ಕಾಲುಗಳನ್ನು ಕೂಡಿಸ್ಕೊಳ್ತಾ ಹಾಗೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಈ ರೀತಿಯಾಗಿ ನೀವು 30 ಟೈಮ್ಸ್ ಅಭ್ಯಾಸ ಮಾಡಿ. 30 ಟೈಮ್ಸ್ ಅಂತ ಅಂದರೆ ಈಗ ಮಧ್ಯದಿಂದ ಉಸಿರನ್ನು ತೆಗೆದುಕೊಳ್ತಾ ಮೇಲಕ್ಕೆ ಹೋಗಿ ಕಾಲನ್ನು ಸ್ಪ್ರೆಡ್ ಮಾಡಿ ಕಾಲನ್ನು ಕೆಳಗಡೆ ಇಳಿಸಿ, ಹಾಗೆ ಉಸಿರನ್ನು ತೆಗೆದುಕೊಳ್ತಾ ಮತ್ತೆ 2 ಕಾಲುಗಳನ್ನು ಮೇಲಕ್ಕೆ ತೆಗೆದುಕೊಂಡು ಬಂದು ಹಾಗೆ ಉಸಿರನ್ನು ಹೊರ ಹಾಕ್ತಾ 2 ಕಾಲನ್ನು ಮಧ್ಯಕ್ಕೆ ತೆಗೆದುಕೊಂಡು ಬನ್ನಿ. ಇದು 1 ಟೈಮ್ಸ್. ಈ ರೀತಿಯಾಗಿ ನೀವು 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 30 ಟೈಮ್ಸ್ ಆದ ನಂತರ ಮತ್ತೆ ಇನ್ಹೇಲ್ ಮಾಡ್ತಾ ಹಾಗೆ ಮಧ್ಯಕ್ಕೆ ಬಂದು ರಿಲ್ಯಾಕ್ಸ್ ಮಾಡಿ. ಇದು ಮೊದಲನೇ ಎಕ್ಸಸೈಸ್. ಈಗ ಎರಡನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊಳ್ಳಿ. ಈಗ ಇನ್ಹೇಲ್ ಮಾಡ್ತಾ 2 ಕಾಲುಗಳನ್ನ ಮೇಲೆ ಕೆತ್ತಿ, ಎಕ್ಸೇಲ್ ಮಾಡ್ತಾ ನಿಮ್ಮ ಲೆಫ್ಟ್ ಅಥವಾ ರೈಟ್ 2 ಕಾಲನ್ನ ತೆಗೆದುಕೊಂಡು ಹೋಗಿ ಕೆಳಗಡೆ ಇಳಿಸಿ. ಮತ್ತೆ ಇನ್ಹೇಲ್, ಎಕ್ಸೇಲ್, ಮಧ್ಯಕ್ಕೆ ಬನ್ನಿ. ಇದು 1 ಟೈಮ್. ಇದೇ ರೀತಿಯಾಗಿ ಈಗ ಲೆಫ್ಟ್ ಸೈಡ್ ಅಭ್ಯಾಸ ಮಾಡೋಣ. ಇನ್ಹೇಲ್ ಅಂಡ್ ಎಕ್ಸೇಲ್, ಇನ್ಹೇಲ್ ಅಂಡ್ ಎಕ್ಸೇಲ್ 2 ಟೈಮ್ಸ್. ಈ ರೀತಿಯಾಗಿ ನೀವು 30 ಟೈಮ್ಸ್ ಅಭ್ಯಾಸ ಮಾಡಿ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಅಂಡ್ ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಥರ್ಟಿ ಟೈಮ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು 2 ಕಾಲುಗಳನ್ನು ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು ಎರಡನೇ ಎಕ್ಸಸೈಸ್. ಈಗ 3ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡೋಣ. 3ನೇ ಎಕ್ಸಸೈಸ್ ಅನ್ನ ಅಭ್ಯಾಸ ಮಾಡಲು ಸಿಂಗಲ್ ಬ್ಲಾಕ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಸಿಂಗಲ್ ಬ್ಲಾಕ್. ಈ ಬ್ಲಾಕ್ ಅನ್ನ ಮಧ್ಯದಲ್ಲಿರಿಸಿ, ಹಾಗೆ ನಿಮ್ಮ 2 ಕಾಲನ್ನ ಲೆಫ್ಟ್ ಅಥವಾ ರೈಟ್ ಅಲ್ಲಿ ಇರಿಸಿ. ಮತ್ತೆ ಎಲ್ಬೋ ಸಪೋರ್ಟ್ ತಗೊಳ್ಳಿ. ಇನ್ಹೇಲ್ ಮಾಡ್ತಾ ಮೇಲಕ್ಕೆತ್ತಿ, ಎಕ್ಸೇಲ್ ಮಾಡ್ತಾ ಈಗ ನಿಮ್ಮ 2 ಕಾಲು ಲೆಫ್ಟ್ ಸೈಡ್ ಇದ್ರೆ ರೈಟ್ ಸೈಡ್ ತೆಗೆದುಕೊಂಡು ಬನ್ನಿ, ರೈಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್ ತೆಗೆದುಕೊಂಡು ಬನ್ನಿ. ಇನ್ಹೇಲ್ ಅಂಡ್ ಎಕ್ಸೇಲ್, ಇನ್ಹೇಲ್ ಅಂಡ್ ಎಕ್ಸೇಲ್. ಈ ರೀತಿಯಾಗಿ ನೀವು 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಕಾಲಿನ ಮೂವ್ಮೆಂಟಿಗೆ ನಿಮ್ಮ ಉಸಿರನ್ನ ಹೊಂದಾಣಿಕೆ ಮಾಡಿಕೊಳ್ಳಿ. 30 ಟೈಮ್ಸ್ ಆದ ನಂತರ ಮತ್ತೆ ಎಕ್ಸೇಲ್ ಮಾಡ್ಕೊಳ್ತಾ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಬಂದು ಎಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ಟು ಶವಾಸನ. ಮತ್ತೆ 2 ಕಾಲುಗಳನ್ನ ಅಗಲವಾಗಿರಿಸಿ ಬೆನ್ನಿನ ಮೇಲೆ ಮಲ್ಕೊಳ್ಳುವಂತ ಸ್ಥಿತಿ, ಹಾಗೆ ಶವಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, 10ನೇ ದಿನದ ಅಭ್ಯಾಸದಲ್ಲಿ ಬ್ಲಾಕ್ ಅನ್ನ ಯೂಸ್ ಮಾಡಿಕೊಂಡು ಮಾಡುವಂತ ಸರಳವಾದ 3 ಎಕ್ಸಸೈಸ್ ಅನ್ನ. ಈ ಎಕ್ಸಸೈಸ್ ಮತ್ತು ನಾನು ಹಿಂದಿನ 9 ದಿನಗಳಲ್ಲಿ ಹೇಳಿರುವಂತ ಎಕ್ಸಸೈಸಿನ ಜೊತೆಗೆ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸಂಪೂರ್ಣ ದೇಹದಲ್ಲಿ ತುಂಬಿರುವಂತ ಫ್ಯಾಟ್ ಅನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ.